श्रीरमामनश्चकोरनन्दनं शुभाननं राघवान्वयोरुवार्तिवर्धनं सुशोभनं पद्मभूभवादि सर्वनिर्जरोरुमण्डलं वामनामकामधाम रामचन्द्रमाश्रये वामनामकामधाम रामचन्द्रमाश्रये वामनामकामधाम ರಾಮಚಂದ್ರಮಾಶ್ರಯೇ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಾಲ್ಮೀಕಿ ರಾಮಾಯಣದ ಪಯಣ ಇಲ್ಲಿಗೆ ಮುಕ್ತಾಯವಾಗತ್ತೆ. ಒಟ್ಟು 4 ವರ್ಷಗಳ ಕಾಲ ನನ್ನ ಮಕ್ಕಳಾದಂಥ ಇಂಚರ ಮತ್ತು ಸ್ವರ ವಾಲ್ಮೀಕಿ ರಾಮಾಯಣವನ್ನು ಹೇಳಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಕಥೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಕಲಿತು ಅವರ ಯೋಗ್ಯತೆ ಮೀರಿ ಹೇಳಿದ್ದಾರೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ. ಎಲ್ಲ ಪ್ರಮುಖ ಕಥೆಗಳನ್ನು ಮೂಲ ಕೃತಿಯಲ್ಲಿ ಏನಿದೆಯೋ ಅದನ್ನು ಅವರ ಹೇಳುವ ರೀತಿಯಲ್ಲಿ ಕಥೆಗಳನ್ನಾಗಿ ಮಾರ್ಪಾಡು ಮಾಡಿ ಅದನ್ನು ಹೇಳಿದ್ದಾರೆ. ಈ ವಾಲ್ಮೀಕಿ ರಾಮಾಯಣವನ್ನು ಶುರು ಮಾಡೋದಕ್ಕೆ ನನಗೆ ಇದ್ದಂಥ ದೊಡ್ಡ ಪ್ರೇರೇಪಕರು, ನನಗೆ ಸಂಕಲ್ಪ ಮಾಡಿಸಿದವರು ನನ್ನ ತಂದೆಯಾದಂಥ ಆನಂದ ತೀರ್ಥ ಜಗನ್ನಾಥ ಅವರು. ಇಂಚರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಟ್ಟು 200ರಿಂದ 300 ಸುಭಾಷಿತಗಳನ್ನು ಹೇಳಿದ್ದಾಳೆ. FM-ನಲ್ಲೇ 100 ಸುಭಾಷಿತಗಳನ್ನು ಹೇಳಿದ್ದಾಳೆ. 4 ವರ್ಷದ ಕೆಳಗೆ ಕರೋನಾ ಅನ್ನೋ ಒಂದು ಮಹಾಮಾರಿ ಬರುತ್ತೆ. ಆಗ ಶಾಲೆಗಳು ಎಲ್ಲ ಸಂಪೂರ್ಣ ಬಂದಾದಾಗ ಅಪ್ಪ ಮಕ್ಕಳಿಗೆ ಧಾರ್ಮಿಕವಾಗಿ ಏನಾದರೂ ಹೇಳ್ಕೊಡು, ಅವರು ಗಣಿತ, ಸಮಾಜ, ವಿಜ್ಞಾನ, ಇಂಗ್ಲೀಷ್, ಹಿಂದಿ ಎಲ್ಲವನ್ನ ಶಾಲೆಯಲ್ಲಿ ಕಲಿತಾರೆ, ಆದರೆ ಈ ಧಾರ್ಮಿಕ ವಿಷಯಗಳನ್ನ ಕಲಿಯಲ್ಲ ಅಂತ ಹೇಳಿ ಸುಭಾಷಿತಗಳನ್ನು ಶುರು ಮಾಡು ಅಂತ ಹೇಳಿ ದಿನಕ್ಕೊಂದು ಸುಭಾಷಿತ ಅಂತ ಶುರು ಮಾಡ್ತೀವಿ. ಅದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗತ್ತೆ ಅಂದರೆ ಇಂಚರ 2 ತಿಂಗಳು 3 ತಿಂಗಳ ಕಾಲ ಪ್ರತಿನಿತ್ಯ FM-ಅಲ್ಲಿ ಸುಭಾಷಿತಗಳನ್ನು ಹೇಳ್ತಾಳೆ. ಅದಾದ ನಂತರ ಅಪ್ಪ ರಾಮಾಯಣವನ್ನು ಶುರು ಮಾಡು ಅಂತ ಹೇಳ್ತಾರೆ. ಆದರೆ ರಾಮಾಯಣವನ್ನು ಶುರು ಮಾಡೋದಕ್ಕೆ ನನಗೆ ಕಾನ್ಫಿಡೆನ್ಸ್ ಇರಲ್ಲ, ಅದು ಅಷ್ಟು ಈಸಿ ಅಲ್ಲ. ವಾಲ್ಮೀಕಿ ರಾಮಾಯಣ ಅದು ವರ್ಷಗಟ್ಟಲೆ ತಗೊಳುತ್ತೆ, ಅಷ್ಟು ವರ್ಷಗಟ್ಟಲೆ ಇವರು ಕಲಿಯೋದು ಹೇಳೋದು ಕಷ್ಟ ಆಗತ್ತೆ ಅಂತ. ಆದರೆ ಅಪ್ಪ ಇದು ಖಂಡಿತ ಸಾಧ್ಯ ಇದೆ, ಶುರು ಮಾಡು ಅಂತ ಹೇಳಿ ನನ್ನ ಕೈಲಿ ಸಂಕಲ್ಪವನ್ನು ಮಾಡಿಸ್ತಾರೆ. ಅದು ಇಲ್ಲಿಗೆ ಬಂದು ಮುಕ್ತಾಯ ಆಗಿದೆ, ಸಂಪೂರ್ಣ ಆಗಿದೆ, ಸಂಪನ್ನ ಆಗಿದೆ ಅನ್ನೋದಕ್ಕೆ ಬಹಳ ಖುಷಿಯಾಗತ್ತೆ. ಪ್ರತಿನಿತ್ಯ ನಾವು ವಾಲ್ಮೀಕಿ ರಾಮಾಯಣವನ್ನು ಓದೋದು, ಬರೆಯೋದು, ಹಾಗೆ ಅದನ್ನು ಹೇಳೋದು ಒಂದು ಅಭ್ಯಾಸ ನಮಗೆ ಆಗೋಗಿದೆ. ವಾಲ್ಮೀಕಿ ರಾಮಾಯಣದ ಲಿಖನ, ಪಠನ, ಮನನ ಹಾಗೆ ವಾಚನ. ವಾಲ್ಮೀಕಿ ರಾಮಾಯಣ ಅಲ್ಲ, ಯಾವುದೇ ವಿಚಾರವನ್ನು ನಾವು ಈ 4 ಕೆಲಸಗಳನ್ನು ಮಾಡಿದಾಗ ಅದು ನಮ್ಮ ಮನಸ್ಸಿನ ಆಳದಲ್ಲಿ ಉಳಿಯುತ್ತೆ. ಲಿಖನ, ಪಠನ, ಮನನ, ವಾಚನ. ಆದರೆ ನಾವು ಈ ರಾಮಾಯಣ ಮಹಾಭಾರತನ ಸಿನಿಮಾದಲ್ಲಿ ನೋಡಿ ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡು ಅದನ್ನು ಮರ್ತು ಬಿಡ್ತೀವಿ. ಅದು ನಮ್ಮ ಜೀವನದಲ್ಲಿ ಇರಬೇಕು, ಅದು ಉಳಿಬೇಕು ಅಂದರೆ ಈ 4 ಕೆಲಸಗಳನ್ನು ಮಾಡಬೇಕು ಅನ್ನೋದು ಅಪ್ಪನ ಒಂದು ವಿಷಯ. ಅವರು ಅದನ್ನು ನಮಗೆ ಹೇಳಿ ಮಕ್ಕಳ ಮುಖಾಂತರ ರಾಮಾಯಣವನ್ನು ಓದೋದು, ಅದನ್ನು ಕಥೆಗಳಾಗಿ ಬರೆಯೋದು, ಸ್ಕ್ರಿಪ್ಟ್ಗಳಾಗಿ ಮಾಡಿ ಅದನ್ನು ಹೇಳಿ ವಿಡಿಯೋ ಮಾಡೋದು, ಇದು ಒಂದು ರೀತಿಯಾಗಿ 4 ವರ್ಷಗಳ ಕಾಲ ನಡ್ಕೊಂಡು ಬಂತು. ನಮ್ಮ ವಾಲ್ಮೀಕಿ ರಾಮಾಯಣದ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧ ಕಾಂಡ, ಸುಂದರಕಾಂಡ, ಪ್ರಾಣದೇವರ ಕಾಂಡ ಬರೋ ಹೊತ್ತಿಗೆ ನಮ್ಮಪ್ಪನ ಪ್ರಾಣ ಪಕ್ಷಿ ಹೊರಟೋಯ್ತು. ಆಗ ತುಂಬ ದುಃಖದಲ್ಲಿದ್ದಂಥ ನಾನು 4 ತಿಂಗಳ ಕಾಲ ಇದನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಆದರೆ ಅಪ್ಪ ಕೊಟ್ಟಂಥ ಸಂಸ್ಕಾರ, ಅವರು ತೋರಿಸಿದಂಥ ದಾರಿ ನಮ್ಮನ್ನು ನಿಲ್ಲೋದಕ್ಕೆ ಬಿಡಲಿಲ್ಲ. ನನ್ನ ಮಕ್ಕಳೇ ಮತ್ತೆ ಅವರು ಅದನ್ನು ಶುರು ಮಾಡಿ ಅವರೇ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಮತ್ತೆ ನಾನು ಆ ಕಾರ್ಯಗಳಲ್ಲಿ ಮುಂದೆ ಬರೆದು ಮಾಡಿದ್ವಿ. ಅದು ಸುಂದರಕಾಂಡ ಆಗಿ, ಯುದ್ಧಕಾಂಡ ಆಗಿ, ಉತ್ತರಕಾಂಡ ಆಗಿ ಇಲ್ಲಿಗೆ ಅದು ಸಂಪೂರ್ಣವಾಗಿ ಸಂಪನ್ನ ಆಗಿದೆ. ಈ ವಾಲ್ಮೀಕಿ ರಾಮಾಯಣದ ಎಲ್ಲ ಪುಣ್ಯವನ್ನು 4 ವರ್ಷಗಳ ಕಾಲ ನಾವೇನು ಲಿಖನ, ಮನನ, ಪಠನ, ವಾಚನ ಮಾಡಿಕೊಂಡು ಬಂದಿದ್ದೀವಿ, ಇದಿಷ್ಟನ್ನು ನಾನು ನನ್ನ ತಂದೆಯವರಾದಂಥ ಜಗನ್ನಾಥ ಆನಂದ ತೀರ್ಥ ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪಪೂರ್ವಕವಾಗಿ ಈಗಾಗಲೇ ಈ 4 ವರ್ಷದ ಪುಣ್ಯವನ್ನು ಅವರಿಗೆ ಸಮರ್ಪಣೆ ಮಾಡಿದ್ದೇವೆ. ಇದನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಈಗ ರಾಮಾಯಣ ಆಯಿತು, ರಾಮಾಯಣದ ಪಯಣ ಮುಕ್ತಾಯ ಆಯಿತು. ಮುಂದೆ ಏನು ಅಂದಾಗ, ಮುಂದೆ ಮಹಾಭಾರತದ ಕಥೆಯಿಂದ ಕಲಿಕೆ ಅನ್ನೋ ಒಂದು ವಿಷಯದ ಕುರಿತಾಗಿ ವಿಡಿಯೋಗಳನ್ನು ಮಾಡೋ ಇಚ್ಛೆ ಪಡ್ತಾ ಇದ್ದೀವಿ. ನನ್ನ ಮಗಳಾದಂಥ ಸ್ವರ ಮಹಾಭಾರತದ ಕಥೆಗಳನ್ನು, ಅಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಸನ್ನಿವೇಶಗಳನ್ನು ಕಥೆಗಳನ್ನಾಗಿ ಮಾಡಿ ಅದರಿಂದ ಏನು ಕಲ್ತ್ಕೋಬೋದು ಅಂತ ಜನಕ್ಕೆ ಹೇಳೋವಂಥ ಒಂದು ಪುಟ್ಟ ಪ್ರಯತ್ನ. ಕಥೆಯಿಂದ ಕಲಿಕೆ ಅನ್ನೋ ಒಂದು ಪ್ಲೇಯರ್ ಲಿಸ್ಟಲ್ಲಿ ಇದು ಬರುತ್ತೆ. ಸ್ವರ ದಿನಕ್ಕೊಂದು ಕತೆ ಹೇಳಿ ಅದರಿಂದ ಬರುವಂಥ ಕಲಿಕೆಯನ್ನು ಹೇಳ್ತಾಳೆ. ಆ ಕತೆಗೆ ಅನುಗುಣ ಆಗುವಂಥ ಸಂಸ್ಕೃತ ಶ್ಲೋಕವನ್ನು ಅಥವಾ ಸುಭಾಷಿತವನ್ನು ಅಥವಾ ಭಗವದ್ಗೀತೆಯಲ್ಲಿ ಬರುವಂಥ ಒಂದು ಶ್ಲೋಕವನ್ನು, ಅದರ ಅರ್ಥವನ್ನು ಇಂಚರ ಹೇಳ್ತಾಳೆ. ಕಥೆಯಿಂದ ಕಲಿಕೆ ಜೊತೆಗೆ ಸುಭಾಷಿತ.
ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಹಾಭಾರತದಲ್ಲಿ ಬರುವಂಥ ಒಂದಿಷ್ಟು ಕಥೆಗಳನ್ನು ಹೇಳೋವಂಥ ಒಂದು ಪ್ರಯತ್ನ. ಇದು ಜನವರಿಯ ಸಂಕ್ರಾಂತಿ ಆದಮೇಲೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.